ಬಸ್ ಆಯ್ತು ಮೆಟ್ರೋ ದರ ಏರಿಕೆಯ ಬೆನ್ನಲ್ಲೇ ರಾಜಧಾನಿ ಜನರಿಗೆ ಮತ್ತೊಂದು ಶಾಕ್. ಇದೀಗ ಆಟೋ ಮೀಟರ್ ದರ ಏರಿಕೆಯ ಸರದಿ. ಆದ್ರೆ ಇದಕ್ಕೆ ಆಟೋ ಸಾರಥಿಗಳ ನಡುವೆಯೇ ಪರ ವಿರೋಧವಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬಸ್ ಮೆಟ್ರೋ ಬೆಲೆ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್. ಆಟೋ ಮೀಟರ್ ದರ ಏರಿಕೆಗೆ ಮುಹೂರ್ತ ಫಿಕ್ಸ್. ಕಳೆದೆರಡು ತಿಂಗಳಿಂದ ಒಂದಲ್ಲ ಒಂದು ನಿತ್ಯ ಬಳಕೆಯ ಬೆಲೆಗಳು ಹೆಚ್ಚಾಗುತ್ತಿದೆ. ಇದು ಶ್ರೀಸಾಮಾನ್ಯ ಮಧ್ಯಮ ವರ್ಗದವರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಸಾರಿಗೆ ಬಸ್ ಮೆಟ್ರೋ ದರ ಏರಿಸಿದ ಪರಿಣಾಮ ಇದೀಗ ಆಟೋ ದರ ಏರಿಕೆ ಶಾಕ್ ಜನರಿಗೆ ತಟ್ಟೋ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ದರ ಹೆಚ್ಚಳ ಮಾಡುವಂತೆ ಕೆಲ ಆಟೋ ಚಾಲಕರ ಸಂಘಟನೆಗಳು ಸಾರಿಗೆ ಇಲಾಖೆಗೆ ಒತ್ತಾಯ ಮಾಡಿದ್ದವು. ಕಳೆದ 4 ವರ್ಷಗಳಿಂದ ದರ ಏರಿಸಿಲ್ಲ, ಈಗ ದರ ಹೆಚ್ಚಳ ಮಾಡಬೇಕು ಅಂತ ಒತ್ತಾಯಿಸಿದ್ವು. ಹೀಗಾಗಿ ಮಾರ್ಚ್ 12ರಂದು 11 ಗಂಟೆಗೆ ಇನ್ಫೆಂಟ್ರಿ ರಸ್ತೆಯಲ್ಲಿರೋ ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ದರ ಪರಿಷ್ಕರಣೆಗೆ ಸಭೆ ಕರೆಯಲಾಗಿದೆ. ಟ್ರಾಫಿಕ್ ಈಸ್ಟ್ ಡಿಸಿಪಿ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಅವರೇ ಸಭೆಯ ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ. ಆಟೋ ರಿಕ್ಷಾ ಆರ್ಟಿಒ ಕಾರ್ಯದರ್ಶಿಯಾಗಿರುತ್ತಾರೆ. ಸದಸ್ಯರಾಗಿ ರಾಜಾಜಿನಗರ ಆರ್ಟಿಒ ಅಧಿಕಾರಿ, ಜಯನಗರ ಆರ್ಟಿಒ ಅಧಿಕಾರಿ, ಕಾನೂನು ಮಾಪನ ಇಲಾಖೆಯ ಓರ್ವ ಅಧಿಕಾರಿ, ಗ್ರಾಹಕರ ವೇದಿಕೆಯಿಂದ ಒಬ್ಬರು ಪ್ರತಿನಿಧಿಯಾಗಿರ್ತಾರೆ. ಅಲ್ಲದೆ ಬೆಂಗಳೂರಿನ ಎಲ್ಲಾ ಆಟೋ ಸಂಘಟನೆಗಳ ಮುಖಂಡರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕಳೆದ ವರ್ಷವೇ ಮನವಿ ಮಾಡಿದ್ದ ಕೆಲ ಆಟೋ ಚಾಲಕ ಸಂಘಟನೆಗಳು 1 ಕಿಲೋಮೀಟರ್ಗೆ 5 ರೂಪಾಯಿ, 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡುವಂತೆ ಮನವಿ ಮಾಡಿದ್ರು. ಬೆಂಗಳೂರಲ್ಲಿ ಕನಿಷ್ಠ ಆಟೋ ಮೀಟರ್ ದರ 2 ಕಿಲೋಮೀಟರ್ಗೆ 30 ಇದೆ. ಈ ಕನಿಷ್ಠ ದರವನ್ನು 40 ರೂಪಾಯಿಗೆ ಏರಿಕೆ ಮಾಡಬೇಕು. ಆಟೋ ಸಿಎನ್ಜಿ 1 ಕೆಜಿಗೆ 88 ರೂಪಾಯಿ ಆಗಿದೆ. ಎಲ್ಪಿಜಿ ಕೆಜಿ 61 ರೂಪಾಯಿ ಆಗಿದೆ. ಹಾಗಾಗಿ ಮೀಟರ್ ದರ ಏರಿಸಿ ಅಂತ ಮನವಿ ಮಾಡಿದ್ದರು. ಈ ಮನವಿಗೆ ನಗರದ ಬಹುತೇಕ 10ಕ್ಕೂ ಹೆಚ್ಚು ಆಟೋ ಸಂಘಟನೆಗಳ ಸದಸ್ಯರು ಸದ್ಯ ಆಟೋ ದರ ಏರಿಸಬೇಡಿ ಅಂತಿದ್ದಾರೆ. ಆಳುವ ಸರ್ಕಾರಗಳು ನಮ್ಮ ಮಂಡಳಿಯಿಂದ ಏನು ನಮ್ಮ ಒಂದು ಸಾರಿಗೆಗೆ ಸಂಬಂಧಪಟ್ಟ 4 ಜನನ ಆಯ್ಕೆ ಮಾಡಿಕೊಂಡಿದೆ. ಆ 4 ಜನದ ಮುಖಾಂತರವಾದರೂ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕರುಗಳಿಗೂ ಕೂಡ ಮಂಡಳಿಯ ಮುಖಾಂತರವಾಗಿ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಕರ್ನಾಟಕ ಖಾಸಗಿ ಸಾರಿಗೆ ಸಂಘಗಳ ಒಕ್ಕೂಟದಿಂದ ಸದ್ಯಕ್ಕೆ ನಾವು ಮೀಟರ್ ದರ ಬೇಡ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಚಾಲಕರಿಗೆ ಬಿಸ್ನೆಸ್ ಇಲ್ಲ. ಆದ್ರ ಮುಖಾಂತರವಾಗಿ ಚಾಲಕರು ನಾವು ಬೇಡ ಅಂತ ಎಲ್ಲರೂ ಹೇಳ್ತಾ ಇದ್ದೀವಿ. ಆಟೋ ದರ ಏರಿಕೆಯ ಬಗ್ಗೆ ಆಟೋ ಚಾಲಕರೇ ವಿರೋಧಿಸುತ್ತಿರುವುದು ಪ್ರಯಾಣಿಕರಿಗೆ ತುಸು ಸಮಾಧಾನ ತಂದಿದೆ. ಆದರೆ ದರ ಏರಿಕೆ ಬಗ್ಗೆ ನಡೆಯೋ ಸಭೆಯಲ್ಲಿ ಏನ್ ನಿರ್ಧಾರವಾಗುತ್ತೋ ಕಾದ್ ನೋಡಬೇಕು. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು. ಆಹಾರ ಇಲಾಖೆಯಿಂದ ಸೇವಿಸುವ ಆಹಾರದ ಗುಣಮಟ್ಟವು ಕಳಪೆಯಾಗಿದೆ ಎನ್ನುವ ವರದಿಯ ಬೆನ್ನಲ್ಲೇ ಇದೀಗ ನಗರದಲ್ಲಿ ಇಲಾಖೆಯ ಸೂಚನೆಯನ್ನ ಎಷ್ಟರ ಮಟ್ಟಿಗೆ ಪಾಲಿಸಲಾಗ್ತಿದೆ ಅಂತ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿತು. ಹಾಗಾದ್ರೆ ನಗರದ ಸದ್ಯದ ಸ್ಥಿತಿ ಏನಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಇಡ್ಲಿಯಲ್ಲಿ ಡೆಡ್ಲಿ ಪ್ಲಾಸ್ಟಿಕ್ ಬದಲು ಬಟ್ಟೆ ಬಳಕೆ. ನ್ಯೂಸ್ 18 ರಿಯಾಲಿಟಿ ಚೆಕ್. ಆಹಾರ ತಯಾರಕರು ಅಲರ್ಟ್. ಕೆಲ ದಿನಗಳ ಹಿಂದೆಯಷ್ಟೇ ಆಹಾರ ಇಲಾಖೆಯಿಂದ ಇಡ್ಲಿಯಲ್ಲಿ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡಲಾಗ್ತಿದೆ. ಇದರಿಂದ ಇಡ್ಲಿಯಲ್ಲೂ ಕೂಡ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿದೆ ಎಂದು ಪರೀಕ್ಷೆ ನಡೆಸಲಾಯಿತು. ಇಡ್ಲಿ ಹಾಗೂ ಬೇರೆ ಆಹಾರ ಪದಾರ್ಥದ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಅಂತ ಆರೋಗ್ಯ ಇಲಾಖೆ ಆದೇಶ ಮಾಡಿತು. ಈ ಬಗ್ಗೆ ನ್ಯೂಸ್ 18ನಲ್ಲಿ ನಿರಂತರ ವರದಿ ಪ್ರಸಾರ ಮಾಡಲಾಗಿತ್ತು. ಆದರೆ ವರದಿಯ ಬೆನ್ನಲ್ಲೇ ಇದೀಗ ಪ್ಲಾಸ್ಟಿಕ್ ಕವರ್ಗಳು ಹೋಗಿ ಕಾಟನ್ ಬಟ್ಟೆ ಬಂದಿದೆ. ವರದಿ ಬಳಿಕ ಎಚ್ಚೆತ್ತಿರೋ ಆಹಾರ ತಯಾರಕರು ಇಡ್ಲಿ ಮಾಡಲು ಬಟ್ಟೆ, ಬಾಳೆ ಎಲೆ ಬಳಕೆ ಮಾಡ್ತಿದ್ದಾರೆ. ಆಹಾರ ಇಲಾಖೆಯಿಂದ ಈ ಒಂದು ಇಡ್ಲಿಯನ್ನ ಏನು ಸ್ಟೀಮ್ ಮಾಡ್ತಾರೆ ಅದಕ್ಕೆ ಒಂದು ಬಟ್ಟೆಯನ್ನೇ ಬಳಕೆ ಮಾಡಬೇಕು ಅಂತ ಹೇಳಿದ್ರು. ನಮ್ಮ ನ್ಯೂಸ್ 18 ಕೂಡ ಒಂದು ಮೆಜೆಸ್ಟಿಕ್ ನ ಸುತ್ತಮುತ್ತ ಭಾಗಗಳಲ್ಲಿ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿದ್ವಿ. ಹೋಳಿಗೆಯಲ್ಲೂ ಪ್ಲಾಸ್ಟಿಕ್ ಬದಲು ಬಾಳೆ ಎಲೆ ಬಳಕೆ. ಹೋಳಿಗೆಯಲ್ಲೂ ಪ್ಲಾಸ್ಟಿಕ್ ಬಳಕೆಯಾಗ್ತಿದೆ ಅನ್ನೋ ಆರೋಪವು ಕೇಳಿ ಬಂದಿತ್ತು. ಈ ಬೆನ್ನಲ್ಲೇ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದರು. ಈ ಹಿನ್ನೆಲೆ ನಿಮ್ಮ ನ್ಯೂಸ್ 18 ಮಲ್ಲೇಶ್ವರ ಸೇರಿದಂತೆ ಅನೇಕ ಕಡೆಗಳಲ್ಲಿ ರಿಯಾಲಿಟಿ ಚೆಕ್ ನಡೆಸಿತು. ಇದರಲ್ಲಿ ಪ್ಲಾಸ್ಟಿಕ್ ಬದಲು ಬಾಳೆ ಎಲೆ ಬಳಕೆ ಮಾಡುವುದು ಕಂಡು ಬಂದಿದೆ. ಗೌರ್ಮೆಂಟ್ ಅವರು ಈ ಪ್ಲಾಸ್ಟಿಕ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಇವರು ಇನಿಷಿಯಲ್ ಆಗಿ ಅದು ಇನಿಷಿಯೇಟಿವ್ ತಗೋತಾರೆ, ಅದನ್ನು ಮುಂದುವರ್ಸೋದಿಲ್ಲ. ಇದು ಅಲ್ಲಲ್ಲೇ ಬಿಟ್ಬಿಡ್ತಾರೆ. ತಿರ್ಗಾ ಯಾವಾಗಲೂ ಏನಾದ್ರು ಪ್ರಾಬ್ಲಮ್ ಆದಾಗ ತಿರ್ಗಾ ಇದು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಇವರು ಗೌರ್ಮೆಂಟ್ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ತಾರೆ. ಅದು
ಏನು ರೂಲ್ಸ್ ಮಾಡ್ತಾರೋ ಅದು ಕರೆಕ್ಟಾಗಿ ಫಾಲೋ ಮಾಡ್ಬೇಕು ಅವರು. ಅರ್ಬಿದು ಇದು ಇತ್ತು, ಅದು ಯೂಸ್ ಇತ್ತು ಇಷ್ಟು ದಿನ, ಅದ್ರ ಆದ ತಕ್ಷಣ ಎಲ್ಲರೂ ಪ್ಲಾಸ್ಟಿಕ್ ಕವರೇ ಹಾಕ್ತಾರೆ. ಪ್ಲಾಸ್ಟಿಕ್ ಕವರ್ದಿಂದ ಏನಾಗೋಲಕ್ಕೆ ಅಂದರೆ ಕೆಲವ್ರಿಗೆ ಭಾಳ ಸಮಸ್ಯೆ ಆಗೋಗುತ್ತೆ. ಅದು ಒಂದು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ಕೊಂಡು ಬಿಸಾಕ್ತೀವಿ. ಜನರಿಗೆ ಇದೂ ಆಗ್ತಾ ಇದೆ, ಅಫೆಕ್ಟು ಆಗ್ತಾ ಇದೆ. ಪ್ರಾಣಿಗಳನ್ನು ತಿಂತಾ ಇರೋ ಸಮಯದಲ್ಲಿ ಅದು ಹೊಟ್ಟೆಯೊಳಗೂ ಹೋಗ್ತಾ ಇದೆ, ಮನುಷ್ಯರಿಗೂ ಇದು ಅದು ಅಫೆಕ್ಟ್ ಮ್ಯಾಮ್. ನಾನು ಹೇಳಕ್ಕೆ ಅಷ್ಟೇ ಬಯಸ್ತೀನಿ. ಒಟ್ನಲ್ಲಿ ನಗರದ ಅನೇಕ ಕಡೆಗಳಲ್ಲಿ ಆಹಾರ ತಯಾರಕರು ಮುನ್ನೆಚ್ಚರಿಕೆ ಕ್ರಮ ವಹಿಸುತ್ತಿದ್ದಾರೆ. ಇನ್ನುಳಿದವರು ಕೂಡ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಬೇಕಿದೆ. ಹಂಸ ಶ್ಯಾಮಲಾ, ನ್ಯೂಸ್ 18 ಬೆಂಗಳೂರು.